ಎಲ್ಲರಿಗೂ ನಮಸ್ಕಾರ. ನಾನು ಸುನಿಲ್ ಕುಮಾರ್ ಜಮ್ನಾಳ್. ಇವತ್ತು ರೋಸ್ಟರ್ ಬೇಸ್ಡ್ ರಿಸರ್ವೇಷನ್ ಇನ್ ಇಲೆಕ್ಷನ್ ಕುರಿತು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಅಂದರೆ ರೋಸ್ಟರ್ ಬೇಸ್ಡ್ ರಿಸರ್ವೇಷನ್ ಇನ್ ಇಲೆಕ್ಷನ್ ಅಂತಂದರೆ ಏನಿದು ಅಂತ. ಎಲ್ಲರಿಗೂ ಇದು ಗೊತ್ತಿರುವಂಥ ವಿಷಯನೇ. ಈಗಾಗಲೇ ನಾವು ಸ್ಥಳೀಯ ಸರ್ಕಾರ ಮಟ್ಟದಲ್ಲಿ ಅಂತ ಹೇಳಿದರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಂತ ಏನು ಕರಿತಾ ಇದ್ದೀವಿ, ಗ್ರಾಮ ಪಂಚಾಯತೆ, ತಾಲೂಕು ಪಂಚಾಯತೆ, ಜಿಲ್ಲಾ ಪಂಚಾಯತೆ. ಈ ಹಂತಗಳಲ್ಲಿ ಈಗಾಗಲೇ ಒಂದು ಇಲೆಕ್ಷನ್ಗಳಲ್ಲಿ ಒಂದು ರೋಸ್ಟರ್ ಬೇಸ್ಡ್ ಒಂದು ರಿಸರ್ವೇಷನ್ ಸಿಸ್ಟಮನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಮುನ್ಸಿಪಾಲ್ಟಿಗಳಲ್ಲಿ ಕೂಡ ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ನಗರ ಪಾಲಿಕೆ, ಮಹಾನಗರ ಪಾಲಿಕೆ, ಈ ಒಂದು ಸ್ಥಳೀಯ ಸರ್ಕಾರದಲ್ಲೂ ಕೂಡ ಇವತ್ತು ಒಂದು ರೋಸ್ಟರ್ ಬೇಸ್ಡ್ ಒಂದು ರಿಸರ್ವೇಷನ್ ಸಿಸ್ಟಮ್ ಇನ್ ಇಲೆಕ್ಷನ್ದಲ್ಲಿ ನೋಡ್ತಾ ಇದ್ದೀವಿ. ಈಗ ಗ್ರಾಮ ಪಂಚಾಯತಿಯನ್ನು ನಾವು ತೆಗೆದುಕೊಂಡ್ರೆ ಒಂದು ವಾರ್ಡದಲ್ಲಿ ಈ ಥರ ರಿಸರ್ವೇಷನ್, ವುಮನ್ ರಿಸರ್ವೇಷನ್ ಇರ್ತದೆ. ಮತ್ತೊಂದು ನೆಕ್ಸ್ಟ್ ಇಲೆಕ್ಷನ್ಗಳಲ್ಲಿ SC ರಿಸರ್ವೇಷನ್ ಆಗ್ತದೆ. ನೆಕ್ಸ್ಟ್ ಇಲೆಕ್ಷನ್ದಲ್ಲಿ ST ರಿಸರ್ವೇಷನ್ ಆಗ್ತದೆ. ಇಲ್ಲ ಮತ್ತೊಂದು ಇಲೆಕ್ಷನ್ದಲ್ಲಿ ಜನರಲ್ ರಿಸರ್ವೇಷನ್ ಆಗ್ತದೆ. ಈ ರೀತಿ ಒಂದು ರಿಸರ್ವೇಷನ್ ಸಿಸ್ಟಮನ್ನು ನಾವು ನೋಡ್ತೀವಿ. ರೋಸ್ಟರ್ ಬೇಸ್ಡ್ ಮೇಲೆ ಒಂದು ಇಲೆಕ್ಷನ್ಗಳಲ್ಲಿ ಸಿಸ್ಟಮನ್ನು ನೋಡ್ತಾರೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ರೀತಿ ಅಧಿಕಾರದ ವಿಕೇಂದ್ರೀಕರಣ, ಅಂದರೆ ಡಿಸೆಂಟ್ರಲೈಸೇಷನ್ ಆಫ್ ಪವರ್, ಅದರ ಜೊತೆಗೆ ಎಲ್ಲರಿಗೂ ಒಂದು ಅಧಿಕಾರ ಸಿಗಲಿಕ್ಕೆ ಒಂದು ಸಹಾಯ ಆಗ್ತದೆ ಈ ಒಂದು ವ್ಯವಸ್ಥೆ. ಅಂದರೆ ಎಲ್ಲ ಸಮುದಾಯದವರು ಕೂಡ ಅಧಿಕಾರವನ್ನು ಹೊಂದೋದಕ್ಕೆ ಸಾಧ್ಯತೆ ಆಗ್ತದೆ. ಇದನ್ನು ನೋಡಿದಾಗ ಇದು ಭಾಳ ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂತ ಹೇಳಿದ್ರೆ ಮೊದಲೆಲ್ಲ ಏನಾಗಿತ್ತು ಅಂತ ಹೇಳಿದ್ರೆ ಕೆಲವು ಜನ ಈ ಒಂದು ಅಧಿಕಾರವನ್ನು ಅನುಭವಿಸ್ತಾ ಇದ್ದರು. ಹಾಗಾಗಿ ಈ ಒಂದು ವ್ಯವಸ್ಥೆಯಿಂದ ಎಲ್ಲ ಸಮುದಾಯದವರು ಕೂಡ ಅಧಿಕಾರವನ್ನು ಹೊಂದೋದಕ್ಕೆ, ಅದನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ಒಂದು ಅಭಿವೃದ್ಧಿಯನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅಭಿವೃದ್ಧಿ ಅಂತ ಹೇಳಿದ್ರೆ ಎಲ್ಲ ಸಮುದಾಯದವರ ಅಭಿವೃದ್ಧಿಯನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಒಂದು ದಾರಿ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಈ ಒಂದು ವ್ಯವಸ್ಥೆಯನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ನಾವು ಆಗಿರಲಿ, ಯಾವುದೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು, ಇಲ್ಲೂ ಕೂಡ ಒಂದು ರೋಸ್ಟರ್ ಬೇಸ್ಡ್ ಒಂದು ರಿಸರ್ವೇಷನನ್ನು ನಾವು ನೋಡ್ತೀವಿ. ಈ ರೀತಿ ಈ ಥರ ಮಹಿಳೆ ಅಧ್ಯಕ್ಷರಾಗಬೇಕು, ಇಲ್ಲ SC ಅಧ್ಯಕ್ಷ ಬಂದಿದೆ, ಈ ಥರ ST ಅಧ್ಯಕ್ಷ ರಿಸರ್ವೇಷನ್ ಬಂದಿದೆ ಅನ್ನೋದನ್ನು ನಾವೆಲ್ಲ ಕೇಳ್ತಾ ಇರ್ತೀವಿ. ಇದೆಲ್ಲವೂ ಕೂಡ ನಮ್ಮ ಗಮನಕ್ಕೆ ಬಂದಿರ್ತದೆ. ಆದರೆ ಮತ್ತೊಂದು ಗಂಭೀರವಾದಂಥ ವಿಚಾರವನ್ನು ನಾವು ತೆಗೆದುಕೊಂಡಾಗ, ಈಗ MP ಮತ್ತು MLA ಇಲೆಕ್ಷನ್ಗಳಲ್ಲಿ ಯಾಕೆ ಈ ರೋಸ್ಟರ್ ಬೇಸ್ಡ್ ರಿಸರ್ವೇಷನ್ ಇಲ್ಲ ಅಂತ.